ರೈತರ ಕಾಲಿಡಿಯುವಂಥ ಸಂದರ್ಭ ಎಲ್ಲ ಸರ್ಕಾರಗಳಿಗೂ ಬಂದೇ ಬರುತ್ತೆ. ಈ ದೇಶಕ್ಕೆ ಬೆನ್ನೆಲುಬಾಗಿಯೂ ರೈತ ಅಂತ ಹೇಳ್ತಾರೆ. ನನಗೆ ಗೊತ್ತಿರೋ ಪ್ರಕಾರವಾಗಿ ದೇಶಕ್ಕೆ ಬೆನ್ನೆಲುಬಾಗಲ್ಲ ರೈತ. ನಮ್ಮ ತಲೆನಲ್ಲಿರ್ತಕ್ಕಂಥ ಏನು ನಮ್ಮ ಬ್ರೈನ್ ಇದೆಯೇ, ಮೆದುಳು ಏನಿದೆ, ಆ ಮೆದುಳೇ ನಮಗೆ ರೈತ. ಆ ಮೆದುಳಿಲ್ಲ ಅಂದರೆ ನಮ್ಮ ಬಾಡಿನಲ್ಲಿ ಏನೂ ಕೆಲಸ ಮಾಡೋದಿಲ್ಲ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ರೈತ ಬಾಂಧವರು ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ, ಈಗ ದಿನಾಂಕ 4/7/26 ಫೀಲ್ಡ್ ಸ್ಕ್ರೀನಿಂಗ್ ಅಧ್ಯಕ್ಷ ಇಲ್ಲಿ ನಾನು ಮಾತಾಡೋದಕ್ಕೆ. ಆಮೇಲೆ ಮೊದಲನೇ ಸಹಕಾರ ಸಪ್ತಾಹ ಎಲ್ಲರಿಗೂ ಶುಭಾಶಯಗಳು. ಕೇಂದ್ರ ಸರ್ಕಾರ ಮಂತ್ರಾಲಯವನ್ನು ಪ್ರಾರಂಭವಾಗಿ 5 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆ ಜೂನ್ 29ರಿಂದ ಜುಲೈ 6ರವರೆಗೆ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಜಾಗದಲ್ಲಿ ನಾವು ಸಹಕಾರ ಸಪ್ತಾಹವನ್ನು ದೇಶಾದ್ಯಂತ ಆಚರಿಸ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತು ಮುಖ್ಯವಾಗಿ ನಮ್ಮ ಮುಳಬಾಗಿಲು TAPSMS ಸೊಸೈಟಿಯಲ್ಲಿ ಇವತ್ತು ಈ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇರೋದು ಏನಕ್ಕೋಸ್ಕರ ಅಂದರೆ, ನಮ್ಮ ಡೈರೆಕ್ಟರ್ಗೋಸ್ಕರನೋ ಇಲ್ಲಿ ನಮ್ಮ ಸೊಸೈಟಿಯಲ್ಲಿ ಕೆಲಸ ಮಾಡುವಂಥ ಕೆಲಸದವ್ರಿಗೋಸ್ಕರನೋ ಎಂಪ್ಲಾಯೀಸ್ಗೋಸ್ಕರನೋ ಇನ್ನೊಬ್ರಿಗೋಸ್ಕರ ಅಲ್ಲ. ಇದನ್ನು ಮಾಡ್ತಾ ಇರೋದು ನಾವು ರೈತರಿಗೋಸ್ಕರ. ರೈತರ ಮೇಲೆ ಒಳ್ಳೆ ಕಾಳಜಿ ಇರೋದ್ರಿಂದನೇ ಇವತ್ತು ನಮ್ಮ ಎಲ್ಲ ಡೈರೆಕ್ಟರ್ಸು ಇದಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಯೂನಿಯನ್ ನಿರ್ದೇಶಕರು ಹಾಗೂ DCC ಬ್ಯಾಂಕ್ ನಿರ್ದೇಶಕರು ನಮ್ಮ ನಲ್ಲೂರು ರಘುಪತಿ ರೆಡ್ಡಿ ಅವರು ಬಂದಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ರೈತರಿಗೋಸ್ಕರ ಬಂದಿರುವಂಥವ್ರಿಗೆ ನಾವು ಯಾವತ್ತೂ ಸ್ವಲ್ಪ ಗೌರವಯುತವಾಗಿ ನಡ್ಕೋಬೇಕು. MLA MP ಅದೆಲ್ಲ ಬಿಡಿ, ಅದು ಇರುತ್ತೆ ಹೋಗುತ್ತೆ ಎಲ್ಲ ಹೋಗುತ್ತೆ, ಇದಂತೂ ಶಾಶ್ವತವಾಗಿರುವಂಥದ್ದು. ಅದೇ ರೀತಿ ನಮ್ಮ ಉಪಾಧ್ಯಕ್ಷ ಅಂತ ಸುಧಾಕ್ನವರು, ಹಾಗೆ ನಮ್ಮ ರಾಜೇಂದ್ರ ಗೌಡರು, ರಾಜಣ್ಣವರು, ಹಾಗೆ ನಮ್ಮ ಶಿವಣ್ಣವರು, ಅದೇ ನಮ್ಮ ಲಕ್ಷ್ಮೀನಾರಾಯಣವರು ಇದ್ದಾರೆ, ನಮ್ಮ ಸರ್ವಜ್ಞ ಗೌಡರು ಇದ್ದಾರೆ, ಎಲ್ಲ ನಮ್ಮ ನಿರ್ದೇಶಕರು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ಧನ್ಯವಾದ. ಎಲ್ಲ ನಿರ್ದೇಶಕರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತು ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿರೋದೇನೆಂದರೆ, ಈ ದೇಶಕ್ಕೆ ಬೆನ್ನೆಲುಬಾಗಿಯೂ ರೈತ ಅಂತ ಹೇಳ್ತಾರೆ. ನನಗೆ ಗೊತ್ತಿರೋ ಪ್ರಕಾರವಾಗಿ ದೇಶಕ್ಕೆ ಬೆನ್ನೆಲುಬಾಗಲ್ಲ ರೈತ. ನಮ್ಮ ತಲೆನಲ್ಲಿರ್ತಕ್ಕಂಥ ಏನು ನಮ್ಮ ಬ್ರೈನ್ ಇದೆಯೇ, ಮೆದುಳು ಏನಿದೆ, ಆ ಮೆದುಳೇ ನಮಗೆ ರೈತ. ಆ ಮೆದುಳಿಲ್ಲ ಅಂದರೆ ನಮ್ಮ ಬಾಡಿನಲ್ಲಿ ಏನೂ ಕೆಲಸ ಮಾಡೋದಿಲ್ಲ. ಅಂದರೆ ಈ ದೇಶದಲ್ಲಿ ರೈತನೇ ನಮಗೆ ಮೆದುಳು. ಈ ದೇಶದಲ್ಲಿ ರೈತರು ಮೆದುಳು. ಅದಕ್ಕೆ ರೈತರಿಗೆ ಆಗುವಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಅವ್ರ ಮನೆ ಬಾಗಿಲಿಗೆ ತಲುಪಿಸ್ಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಆಗಿದೆ. ಇವತ್ತು ನೋಡಿ ಎಂಥವರೆಲ್ಲ ಇವತ್ತು ಸಹಕಾರ ಇದರಲ್ಲಿ ಇರ್ತಾರೆ ಅಂದರೆ, ಇವಾಗ ನಮ್ಮ ರಾಜಣ್ಣ ಅವರು ಸಹಕಾರ ಮಂತ್ರಿಯಾಗಿದ್ದರು. ಇವತ್ತು ಅವರು DCC ಬ್ಯಾಂಕ್ ತುಮಕೂರು ಅವರಿದ್ದಾರೆ, ನಿರ್ದೇಶಕರಿದ್ದಾರೆ, ಎಲ್ಲ ಇದ್ದಾರೆ. ಅವರು ಸಹಕಾರ ಕ್ಷೇತ್ರವನ್ನು ಬಿಡೋದಿಲ್ಲ. ಅದು ಬಿಟ್ಟು ಫೆಡರೇಷನಲ್ಲಿ ಇನ್ನೊಂದರಲ್ಲಿ ಯಾವುದು ಬಾಂಬೆನಲ್ಲಿ ಯಾವುದೋ ಒಂದು ಮಹಾರಾಷ್ಟ್ರದಲ್ಲಿ ಒಂದು ಸಂಸ್ಥೆ, ಅದರಲ್ಲಿ ಅವರು ನಿರ್ದೇಶಕರಾಗಿದ್ದಾರೆ. ಅದು ಬಿಟ್ಟು ನಮ್ಮ ಕೋಲಾರ ಶ್ರೀನಿವಾಸ್ ಗೌಡರು, ಅವರು ಇವತ್ತಿಂದ 40 ವರ್ಷಗಳಿಂದ ಅವರು MLA ಇದ್ರು, 40 ವರ್ಷಗಳಿಂದ ಸಹಕಾರ ಕ್ಷೇತ್ರದಲ್ಲಿದ್ದಾರೆ. ಅವರು ಏನಕ್ಕೆ ಅಂದರೆ ಇದು ರೈತರಿಗೋಸ್ಕರ ಇರುವಂಥದ್ದು. ಇದು ಇವತ್ತು ನಮ್ಮ ಭಾರತ ದೇಶದ ಹೋಮ್ ಮಿನಿಸ್ಟ್ರು ಅವರು ಮಹಾರಾಷ್ಟ್ರದಲ್ಲಿ ಒಂದು ಅವರು ಇದರಲ್ಲಿ ಗುಜರಾತಲ್ಲಿ ಒಂದು ಸೊಸೈಟಿನಲ್ಲಿ ಡೈರೆಕ್ಟರ್ ಆಗಿದ್ದು, ಅದರಿಂದ DCC ಬ್ಯಾಂಕು, ಆಮೇಲೆ ಸ್ಟೇಟ್ ಲೆವೆಲ್ಗೆ, ಇಂಡಿಯಾ ಲೆವೆಲ್ಗೆ, ಪ್ರಪಂಚದ ಲೆವೆಲ್ಗೆ ಹೋಗಿ ಇವತ್ತು ಹೋಮ್ ಮಿನಿಸ್ಟರ್ ಅವರು ಇದ್ರೂ ಸಹಕಾರ ಮಂತ್ರಿ ಅವರೇ ಇಟ್ಕೊಂಡಿದ್ದಾರೆ. ಅಂದರೆ ರೈತರ ಮೇಲೆ ಕಾಳಜಿ ಇರುವಂಥವರು ಯಾರ್ಯಾಗಲಿ ಇದು ಮಾಡ್ತಾರೆ. ಆಮೇಲೆ ರೈತರಲ್ಲಿ ನಾನು ಮನವಿ ಮಾಡ್ತೀನಿ, ಗೊಬ್ಬರಗಳು ಹೆಂಗೆ ಕೊಡಬೇಕು, ಯಾವ ರೀತಿಯಲ್ಲಿ ಕೊಡಬೇಕು, ಯಾವ್ದು ಯೂಸ್ ಮಾಡಬೇಕು ಅಂತ ಅಷ್ಟೋ ನಮ್ಮಿಲ್ಲಿ ಗೊಬ್ಬರ ಇದು ಮಾಡೋರಿಗೆ ಸ್ವಲ್ಪ ನಾಲೆಜ್ ಇರ್ತದೆ. ಆ ನಾಲೆಜನ್ನು ಉಪಯೋಗ ತಗೊಳ್ಳಿ. ನಾವು ಏನೇ ಹೇಳಿದ್ರು ಕೇಳೋಕ್ಕೆ ಇಲ್ಲ ಅವರು. ಇಲ್ಲ ಅದು ಬೇಡ, ನನಗೆ ಇದೇ ಬೇಕು, ಇದು ಬೇಡ, ಅದೇ ಬೇಕು ಅಂತ ಆ ಥರ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಆಮೇಲೆ ರೈತರಿಗೆ ನಾವೆಷ್ಟೋ ತಲುಪಿಸ್ಬೇಕು, ಅವ್ರಿಗೆಲ್ಲೋ ನಾವೆಷ್ಟೋ ಸಹಾಯ ಮಾಡಬೇಕು. ಎಕ್ಸಾಂಪಲ್ಗೆ ನಮ್ಮ ರೈತರು ಎಲ್ಲಿ ನೆಗ್ಲಿಜೆನ್ಸಿ ಮಾಡ್ತಾರೆ ಅಂದರೆ, ಯಶಸ್ವಿನಿ ಕಾರ್ಡ್, ಈ ಕಾರ್ಡ್ಗಳೆಲ್ಲ ತೊಗೊಂಬಂದು ಇಲ್ಲಿ ಕೊಡೋಕ್ಕೆಲ್ಲ ತೊಗೊಂಬಂದು ನಿಮ್ಗೆಲ್ಲರೂ ತೋರ್ಸೋಕ್ಕೆ ಯಶಸ್ವಿನಿ ಕಾರ್ಡ್ ಅಂತ ಹೇಳಿದ್ರೆ, ನಾವು ಸೊಸೈಟಿಯಿಂದ ಒಂದು ಕಾರ್ಡ್ ಮಾಡಿಕೊಡ್ಬೇಕಂದ್ರೆ 500 ರೂಪಾಯಿ ಖರ್ಚಾಗುತ್ತೆ. ಆ 500 ರೂಪಾಯಿ ನಾವೇ ಬರೆಸ್ಕೊಂಡು ರೈತರ ಮೇಲೆ ಹಾಕಬಾರ್ದು ಅಂತ ನಾವೇ ಬರೆಸ್ಕೊಂಡು ಯಶಸ್ವಿನಿ ಕಾರ್ಡನ್ನು ರೈತರಿಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಏನಂದರೆ ಇದರಲ್ಲಿ 1847 ಕಾಯಿಲೆಗಳಿಗೆ ಅನುಭವಿಸುವಂಥ ಒಂದು ಕಾರ್ಡ್ ಇದು. ಯಾವುದೇ ಹಾಸ್ಪಿಟ್ಲ್ಗೆ ಹೋದ್ರೂ ಅವ್ರಿಗೆ ಫ್ರೀಯಾಗಿ ಎಲ್ಲ ಆಗುತ್ತೆ. 5 ಲಕ್ಷವರೆಗೂ ಬಿಲ್ ಕಟ್ಟಂಗಿಲ್ಲ. ಈ ಕಾರ್ಡ್ಗಳು ಮಾಡಿಸಿ ನಾವು 1 ವರ್ಷ 10 ಸಲ ರೈತರಿಗೆ ಫೋನ್ ಮಾಡ್ಕೊಂಡು ಬಂದು ತೊಗೊಂಡೋಗಲ್ಲ ರೈತರು. ನಾವು ಹೆಂಗೆ ಏನು ಮಾಡೋದು? ಅದಕ್ಕೆ ಇವಾಗ ಏನು ಮಾಡೋಣ ಅಂತಿದ್ದೀವಿ, ಆಯಾ ಏರಿಯಾ ಸೊಸೈಟಿಗಳಿಗೆ ಸೆಕ್ರೆಟರೀಸ್ನ ಕರೆದು ಇವನು ಕೊಟ್ಬಿಟ್ಟು ಅವ್ರ ಕೈಗೆ ಆ ಊರುಗಳಲ್ಲಿ ಯಾರ್ಯಾರು ಅಂತ ಪತ್ತೆ ಹಚ್ಬಿಟ್ಟು ಅವ್ರು ಕೊಟ್ಬಿಡ್ಬೇಕು. ಇಲ್ಲಾಂದರೆ ನಮ್ಮ ಡೈರೆಕ್ಟರ್ಸ್ ನೀವೆಲ್ಲ ಇದ್ದೀರಲ್ಲ, ನೀವೇ ತೊಗೊಂಡು ಹೋಗ್ಬಿಟ್ಟು ನೀವೇ ಹಂಚ್ಬಿಟ್ರೆ ಅವ್ರಿಗೆ ಕಾರಣನ ಇರಲಿ. ಅವ್ರಿಗೆ ಆಪತ್ತು ಬಂದಾಗ ಇಲ್ಲಿ ಬರ್ತಾರೆ, ಮಾಡಿಸ್ಕೊಳ್ರಿ ಅಂದರೆ ಮಾಡಿಸ್ಕೊಳ್ಳೋದಿಲ್ಲ. ಫೋಟೋಸ್ ತಂದು ಕೊಟ್ಟರೆ ಫ್ರೀಯಾಗಿ ಮಾಡಿಕೊಡ್ತೀವಿ ಅಂದ್ರೂ ಬರೋದಿಲ್ಲ. ಏನು ಮಾಡೋದು ನಾವು? ಆದ್ರೂ ರೈತರನ್ನ ಇನ್ನೂ ನಾವು ಕರ್ಕೊಂಬರ್ಬೇಕಾಗ್ತದೆ, ರೈತರಿಗೆ ಇನ್ನೂ ಸಹಕಾರ ನೀಡಬೇಕಾಗ್ತದೆ, ರೈತರನ್ನು ನಾವು ಕಾಪಾಡ್ಕೋಬೇಕಾಗ್ತದೆ. ಈಗಿರ್ತಕ್ಕಂಥ 15-20 ವಯಸ್ಸು ಹುಡುಗರಿಗೆ
ಯಾರಿಗಾದ್ರೂ ಯಾವ ತಿಂಗಳಲ್ಲಿ ಯಾವ ಮಳೆ ಬರುತ್ತೆ ಅಂತ ಗೊತ್ತಾಗುತ್ತಾ? ಯಾವ ತಿಂಗಳಲ್ಲಿ ಏನು ಬೆಳೆ ಬೆಳಿಬೇಕು ಅಂತ ಗೊತ್ತಾಗುತ್ತಾ? ಯಾವ ಬೆಳೆ ಬೆಳೆದಾಗ ಯಾವ ಮಣ್ಣನ್ನು ನೋಡಿದ ತಕ್ಷಣ ಮೊದಲು ಊರಲ್ಲಿ ಇರ್ತಕ್ಕಂಥ ಹಿರಿಯರು ಮಣ್ಣೆತ್ಕೊಂಡು ಆ ಸ್ಮೆಲ್ ನೋಡಿದ್ರೆ ಹೇಳ್ಬಿಡೋರು ಇದರಲ್ಲಿ ಏನು ಬೆಳೆ ಬೆಳಿಬೇಕು ಅಂತ. ಆ ಒಂದು ಜ್ಞಾನ, ಆ ಥರ ಟೆಕ್ನಾಲಜಿ ಮನಸ್ಥಿತಿ ಇತ್ತು ಅವ್ರಿಗೆ. ಇವಾಗ ಇಷ್ಟೆಲ್ಲ ಟೆಕ್ನಾಲಜಿ ಇಟ್ಕೊಂಡು ಏನು ಗೊತ್ತಾಗುತ್ತೆ ಇವಾಗ ಹುಡುಗರಿಗೆ? ಗೊತ್ತಾಗೋದಿಲ್ಲ. ಅದರಿಂದ ಇದೆಲ್ಲವನ್ನು ತಿಳ್ಕೊಬೇಕಾಗ್ತದೆ. ಅದರಿಂದ ನಾವು ಅಷ್ಟೇ ಇಲ್ಲಿ ಸೊಸೈಟಿನಲ್ಲಿ ಇವತ್ತು ಗೊಬ್ಬರವನ್ನು ಮಾರಾಟ ಮಾಡ್ತಾ ಇದ್ದೀವಿ, ಔಷಧಿಗಳನ್ನು ಮಾರಾಟ ಮಾಡ್ತಾ ಇದ್ದೀವಿ, ಆಮೇಲೆ ಚಾಪ್ ಕಟರ್ಸ್ ಮಾರಾಟ ಮಾಡ್ತಾ ಇದ್ದೀವಿ, ಆಮೇಲೆ ನಾವು ಔಷಧಿ ಹೊಡೆಯುವಂಥ ಪಂಪ್ಗಳನ್ನು ಮಾರಾಟ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಟೊಮೊಟೊ ಕಡ್ಡಿ ಉಣೋದಕ್ಕೆ ಆ ಒಂದು ಹೋಲ್ ಮಾಡೋದಕ್ಕೆ ಮಿಷನರಿನ ಮಾಡ್ತಾ ಇದ್ದೀವಿ. ಆಮೇಲೆ ಟೈನ್ ದಾರವನ್ನು ಮಾಡ್ತಾ ಇದ್ದೀವಿ, ತಂಗೂಸ್ ದಾರವನ್ನು ಮಾರ್ತಾ ಇದ್ದೀವಿ. ಆಮೇಲೆ ನಾವು ಟಾರ್ಪಾಲನ್ನು ಮಾರ್ತಾ ಇದ್ದೀವಿ, ಮಂಚಿಂಗ್ ಪೇಪರನ್ನು ಮಾರ್ತಾ ಇದ್ದೀವಿ. ಎಲ್ಲವೂ ಇಲ್ಲಿದೆ. ರೈತರು ಎಲ್ಲರೂ ಬಂದು ಇಲ್ಲಿ ತಗೊಂಡು ಉಪಯೋಗಿಸ್ಕೋಬೇಕು ಅಂತ ನಾವೆಲ್ಲನೂ ಕೇಳ್ಕೊಳ್ತೀವಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಲಾಭಕ್ಕೋಸ್ಕರ ಮಾಡ್ತಾ ಇರುವಂಥ ಸಂಸ್ಥೆ ಅಲ್ಲ ಇದು ರೈತರ ಸಂಸ್ಥೆ, ಇದು ಸರ್ಕಾರದ ಅಂಗದ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಪ್ರೈವೇಟ್ ಥರ ಅಲ್ಲ. ನಾವು 270-275 ರೂಪಾಯಿಗೆ ಯೂರಿಯಾ ಮಾರಿದ್ರೆ ಆಚೆ ಎಲ್ಲ ಜಾಸ್ತಿಗೆ ಮಾರ್ತಾರೆ. ನಾವು ಅವ್ರ ಬಗ್ಗೆ ಮಾತಾಡೋದಿಲ್ಲ. ಇಲ್ಲಿ ಏನು ಸರ್ಕಾರದ ಏನಿರುತ್ತೋ ಅದನ್ನೇ ಇಲ್ಲಿ ಮಾಡೋಕ್ಕಾಗುವಂಥದ್ದು. ಅದರಿಂದ ಇವತ್ತೆಲ್ಲ ಉಪಕರಣಗಳನ್ನು ಇಟ್ಟಿದ್ದೀವಿ. ದಯವಿಟ್ಟು ಎಲ್ಲ ರೈತರು ನಾನು ಮನವಿ ಮಾಡೋದಷ್ಟೇ, ಗೊಬ್ಬರ ಹೌದು. ಆಮೇಲೆ ನಮ್ಮ ಎಲ್ಲ ಸೊಸೈಟಿ ಮುಖಾಂತರ ಬಂದಿದ್ದೀರಾ ನೀವೆಲ್ಲ ಸೊಸೈಟಿಗಳಲ್ಲಿ. ನೀವು ಸೊಸೈಟಿಗಳಲ್ಲಿ ಗೊಬ್ಬರ ಮಾರೋದನ್ನು ಮಾಡಿ ಇವಾಗ ಧ್ವಂಸಂದ್ರ ಸೊಸೈಟಿಯಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಬೇರೆ ಸೊಸೈಟಿಯಲ್ಲಿ ಮಾಡಬಾರ್ದು ನೀವು? ಆ ಸೊಸೈಟಿಗಳಲ್ಲಿ ಗೊಬ್ಬರವನ್ನು ಮಾರಿ. ನೀವು ಇನ್ವೆಸ್ಟ್ಮೆಂಟೇ ಬೇಡ ಸೊಸೈಟಿಗಳವರು, ನಾವೇ ಕೊಡ್ತೀವಿ ನಿಮಗೆ. ಈ ಸೊಸೈಟಿಯಿಂದನೇ ಕೊಡೋಣ, ಈ ಸೊಸೈಟಿಯಿಂದ ಕೊಟ್ಟು ನೀವು ಮಾರಿ, ಆಮೇಲೆ ಮಾರಿಬಿಟ್ಟೆ ದುಡ್ಡು ಕೊಡಿ ಅಂತ ನಾವು ಹೇಳ್ತೀವಿ. ಅದಕ್ಕೂ ಯಾರೂ ಸಹಕರಿಸೋದಿಲ್ಲ. ಅದರಿಂದ ಎಲ್ಲ ಸೊಸೈಟಿಯವರು ಲೈಸೆನ್ಸ್ ಮಾಡ್ಕೊಳ್ಳಿ. ಇವಾಗ ಧ್ವಂಸಂದ್ರಕ್ಕೆ ಲೈಸೆನ್ಸ್ ಮಾಡಿಕೊಟ್ಟಿದ್ದು ನಾನೇ, ಎಲ್ಲವನ್ನೂ ಮಾಡಿಕೊಟ್ಟಿದ್ದು ನಾನೇ. ನೀವು ಹೇಳಿದ್ರೆ ಲೈಸೆನ್ಸ್ ಮಾಡಿಕೊಡ್ತೀವಿ, ಎಲ್ಲ ಮಾಡಿಕೊಡ್ತೀವಿ. ನೀವು ಸೊಸೈಟಿಗಳು ಮಾರಿ, ರೈತರಿಗೆ ಉಪಯೋಗ ಆಗುತ್ತೆ. ಇವಾಗ ಎಕ್ಸಾಂಪಲ್ಗೆ ನಮ್ಮ ಡೈರೆಕ್ಟ್ರು ನಾರಾಯಣ ಸ್ವಾಮಿ ಅವರು ಇದ್ದಾರೆ. ಇವಾಗ ಲಿಂಗಾಪುರ, ಸಿದ್ಧಘಟ್ಟ, ಆ ಕಡೆ ಗೊಲ್ಲಹಳ್ಳಿ ಪಂಚಾಯಿತಿ, ಕೂಡ್ಮಲೆ ಪಂಚಾಯಿತಿ, ಅಗರಂ ಪಂಚಾಯಿತಿ ಇದೆಲ್ಲ ಇದೆಯಲ್ಲ, ಅಲ್ಲೊಂದು ಸೊಸೈಟಿನಲ್ಲಿ ಮಾಡಿ ಗೊಬ್ಬರ ಮಾರಿ ನಾವು ಗೊಬ್ಬರ ಕೊಡೋಣ. ಅದೇ ರೀತಿ ದೇವರಾಯಸಂದ್ರ ಸೊಸೈಟಿನಲ್ಲಿ ನೀವು ಮಾಡಿ, ಇವಾಗ ನಮ್ಮ ರಾಜೇಂದ್ರಹಳ್ಳಿ ಸೊಸೈಟಿನಲ್ಲಿ ಮಾರಿ, ಆಲಂಗೂರಲ್ಲಿ ಮಾರಿ, ಎಲ್ಲ ಜಾಗದಲ್ಲಿ ನಂಗ್ಲಿನಲ್ಲಿ ಮಾರಿ, ಎಲ್ಲ ಸೊಸೈಟಿ ವೈಸ್ ನೀವು ತೊಗೊಂಡು ನೀವು ಮಾರ್ಕೊಂಡು ಹೋದರೆ ರೈತರು ಅಲ್ಲಿಂದ ಇಲ್ಲಿಗೆ ಬರುವಂಥದ್ದನ್ನು ತಪ್ಪುತ್ತೆ. ನಮಗೆ ರೈತರು ಬರೋದಂದ್ರೂ ಬಿಡಿ, ಅವರು ಬರೋದು ನಮಗೇನು ತೊಂದರೆ ಇಲ್ಲ. ಎಷ್ಟೋ ಜನ ರೈತರು ಗಾಡಿಗಳಲ್ಲಿ ಟೂ ವೀಲರ್ಲಿ ಬಂದು ಬಿದ್ದು ಕೆಳಗಡೆ ಕಾಲು ಕೈಯೋ ಮುರ್ಕೊಂಡು ಈ ಥರ ಎಷ್ಟೋ ಅನಾಹುತಗಳಾಗವೆ. ಅದರಿಂದ ಅಂಥ ಅನಾಹುತಗಳಾಗಬಾರ್ದು ಅಂತ ಹೇಳಿದ್ರೆ ನಾವು ಆ ಊರಿನ ಸೊಸೈಟಿನಲ್ಲಿ ಮಾಡಬೇಕು. ಆಮೇಲೆ ಸರ್ಕಾರದ ಸುತ್ತೋಲೆನೇ ಇದೆ, ಪ್ರತಿಯೊಂದು ಪಂಚಾಯಿತಿನಲ್ಲಿ ಒಂದೊಂದು ಸೊಸೈಟಿ ಇರಲೇಬೇಕು ಅಂತ ಇದೆ. ಅದು ಎಷ್ಟು ಪಂಚಾಯಿತಿಗಳು ಮಾಡಿದ್ವಿ, ನಮ್ಮ ಮಿಕ್ಕಿದ ಪಂಚಾಯಿತಿಗಳನ್ನ ಮಾಡಬೇಕು. ಅದನ್ನು ಮಾಡದೇ ಇದ್ದರೆ ಬೇರೆ ಏನಾದರೂ ಮಾಡಿ ನಾವೇ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿಬಿಟ್ಟು ನಾವೇ ಮಾಡಾಕ್ಬಿಡೋಣ, ಸೊಸೈಟಿಗಳನ್ನ ಮಾಡಾಕ್ಬಿಡೋಣ. ಯಾರು ಮಾಡಿದ್ರು ಮಾಡದೇ ಇದ್ದರೂ ನಾವೇ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತು ಇಲ್ಲಿ ನಮ್ಮ ಸೊಸೈಟಿನಲ್ಲಿ ಎಲ್ಲ ನಮ್ಮ ನಿರ್ದೇಶಕರು, ನಮ್ಮ ಕವಿತಕ್ನವರು ಮೊದಲು ಉಪಾಧ್ಯಕ್ಷರಾಗಿದ್ದರು. ಡೈಲಿ ಆಫೀಸಲ್ಲಿ ಬಂದು ಕೂತ್ಕೊಳ್ಳೋರು, ಗೊಬ್ಬರವನ್ನು ಕೌಂಟ್ ಮಾಡೋರು, ಮಂಚಿಂಗ್ ಪೇಪರನ್ನು ಕೌಂಟ್ ಮಾಡೋರು, ಏನೇನು ಔಷಧಿಗಳು ಕೌಂಟ್ ಮಾಡೋರು, ಎಲ್ಲ ಕೌಂಟಿಂಗ್ ಮಾಡಿ ಎಲ್ಲ ನೋಡೋರು. ಡೈಲಿ ಅವರು ಅದೇ ಕೆಲಸವನ್ನು ಮಾಡ್ತಾಯಿದ್ರು. ಹೆಣ್ಮಕ್ಳು ಜವಾಬ್ದಾರಿಯಿಂದ ಮಾಡಿದ್ರು. ಅದೇ ರೀತಿ ಈಗಲೂ ನಮ್ಮ ಸುಧಾಕ್ನವರು ಇವರು ಇಬ್ಬರೂ ಸೇರಿ ಅದೇ ಕೆಲಸವನ್ನು ಮಾಡಲಿ, ರೈತರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡೋಣ. ಮುಖ್ಯವಾಗಿ ರೈತರನ್ನು ನಾವು ಕಾಪಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಊಟ ಸಿಗುತ್ತೆ. ನಾವು ರೈತರನ್ನು ಕಾಪಾಡ್ಕೊಳ್ದೇ ಇದ್ದರೆ ಮುಂದಿನ ದಿನಗಳಲ್ಲಿ ಊಟ ಸಿಗೋದಿಲ್ಲ. ಕೊರೋನಾ ಬಂದಾಗ ನಾವೆಲ್ಲ ಏನು ಕುಡ್ಕಾಡಿದ್ವಿ? ನಮ್ಮ ಕೃಷ್ಣಣ್ಣ ಕೊರೋನಾ ಕಾಯಿಲೆ ಬಂದಾಗ ಏನು ಕುಡ್ಕಾಡಿದ್ದು ನಾವೆಲ್ಲ? ಊಟಕ್ಕೋಸ್ಕರ ಹುಡ್ಕಾಡಿದ್ವಲ್ಲ, ಊಟಕ್ಕೋಸ್ಕರ ತರಕಾರಿ ಎತ್ಕೊಂಬಂದು ಇದು ಅಂತ. ಯಾರು ಅದನ್ನೆಲ್ಲ ಬೆಳೆದಿದ್ದು? ರೈತರು. ನಿಮ್ಮ ಹತ್ರ ಕೊರೋನಾ ಟೈಮಲ್ಲಿ ಜೋಬಲ್ಲಿ 1 ಲಕ್ಷ ರೂಪಾಯಿ ಇಟ್ಕೊಂಡ್ರು ನಿಮ್ಗೆ 1 kg ಆಲೂಗಡ್ಡೆ ಸಿಗ್ತಾ ಇರಲಿಲ್ಲ. ದುಡ್ಡು ಕೆಲಸ ಮಾಡ್ತಾ ಅವಾಗ ರೈತ ಕೆಲಸ ಮಾಡಿದ್ನ? ರೈತರು ಒಂದು ಶಕ್ತಿ ಕೆಲಸ ಮಾಡಿದ್ದು. ಆ ರೀತಿಯಲ್ಲಿ ಇವತ್ತು ಅಷ್ಟೇ ಜನ ಮರಿಬೇಡ್ರಿ, ರೈತರನ್ನು ಯಾವತ್ತೂ ನಾವು ಕಾಪಾಡ್ಕೋಬೇಕು. ಅವರಿಲ್ಲ ಅಂದರೆ ನಾವ್ಯಾರೂ ಇಲ್ಲ. 1 ಲಕ್ಷ ರೂಪಾಯಿ ಜೋಬಲ್ಲಿದ್ರೂ 1 kg ಅಕ್ಕಿ ಸಿಗೋದಿಲ್ಲ, 1 kg ಈರುಳ್ಳಿ ಸಿಗೋದಿಲ್ಲ. ದುಡ್ಡಿಗೆ ವ್ಯಾಲ್ಯೂ ಇಲ್ಲದೆ ಆಗೋಗ್ಬಿಡ್ತದೆ. ರೈತನಿಗೆ ವ್ಯಾಲ್ಯೂ ಬರೋದು ಅಂದರೆ ಪ್ರಕೃತಿ ಚೇಂಜ್ ಆಗುತ್ತೆ, ಖಂಡಿತವಾಗ್ಲೂ ಚೇಂಜ್ ಆಗದೆ ಇರೋದಿಲ್ಲ, ಚೇಂಜ್ ಆಗುತ್ತೆ. ರೈತರ ಕಾಲಿಡಿಯುವಂಥ ಸಂದರ್ಭ ಎಲ್ಲ ಸರ್ಕಾರಗಳಿಗೂ ಬಂದೇ ಬರುತ್ತೆ. ರೈತರು ಕಾಲಿಡದೇ ಹಿಡಿತಾರೆ. ಇವಾಗ ಬೆಳೆಯೋರು ಕಮ್ಮಿ ಆಗ್ತಾ ಇದ್ದಾರೆ, ಇವತ್ತು ಊಟ ಕಮ್ಮಿ ಆಗ್ತಾ ಇದೆ, ಜನಗಳಿಗೆ ಬೆಳೆದು ಮಾರುವಂಥದ್ದು ಕಮ್ಮಿ ಆಗ್ತಾ ಇದೆ. ಈ ಅಕ್ಕಿ, ರಾಗಿ, ಭತ್ತ ಏನೇನಿದೆ ಎಲ್ಲ ಕಮ್ಮಿ ಆಗ್ತಾ ಇದೆ. ಈಗ ಅದನ್ನೆಲ್ಲ ಉಳಿಸ್ಕೋಬೇಕು ಅಂದರೆ ರೈತರನ್ನು ಮುಂದಿನ ದಿನಗಳಲ್ಲಿ, ಇವತ್ತು ನೆಗ್ಲಿಜೆನ್ಸ್ ಇರ್ಬೋದು ಎಲ್ರಿಗೂ, ಆದರೆ ಮುಂದಿನ ದಿನಗಳಲ್ಲಿ ರೈತರ ಕಾಲು ಹಿಡಿದು ಎಲ್ಲ ಫ್ರೀಯಾಗಿ ಕೊಟ್ಟು ನೀನು ಬೆಳೆದು ಕೊಡಪ್ಪ, ನಾವೇ ತೊಗೊಳ್ತೀವಿ ಅಂತ ಹೇಳ್ತೀವಿ. ಅಂದರೆ ರೈತರ ದುರದೃಷ್ಟ ಏನು ಅಂತ ಹೇಳಿದ್ರೆ, ಇವತ್ತು ಒಂದು ಬಾಟ್ಲ್ ನೀರು
ಇದ್ಯಾವುದೋ ಕಂಪ್ನಿ ಇದ್ಯಾವುದೋ ಬೆಲ್ಲರಿ, ಈ ಕಂಪ್ನಿಯವರು ಒಂದು ಬಾಟ್ಲ್ ನೀರು ಮಾಡಿದ್ದಾರೆ, ಇವರೊಂದು ರೇಟ್ ಫಿಕ್ಸ್ ಮಾಡಿದ್ದಾರೆ. ಈ ರೇಟು ಫಿಕ್ಸ್ ಮಾಡಿದ್ದಾರೆ. 10 ರೂಪಾಯಿ ಅಂದರೆ 10 ರೂಪಾಯಿ ಕೊಟ್ಟು ತೊಗೊಳ್ತೀರಾ ಇಲ್ವಾ ನೀವು? ಎಲ್ಲ ತೊಗೊಳ್ತೀವಲ್ಲ 10 ರೂಪಾಯಿಗೆ. ಅದೇ ಎಲ್ಲವೂ ಆ ಫೋನ್ಗೆ ಒಂದು ರೇಟ್ ಮಾಡಿದ್ದಾರೆ, ಈ ಸ್ಟ್ಯಾಂಡ್ಗೆ ಒಂದು ರೇಟ್ ಇರುತ್ತೆ, ಉಂಗುರಾಗ ಒಂದು ಗ್ರಾಮ್ಗೆ ಇಷ್ಟು ಅಂತಿರುತ್ತೆ. ಎಲ್ಲದಕ್ಕೂ ಒಂದೊಂದು ರೇಟ್ ಇದೆ. ಎಲ್ಲದಕ್ಕೂ ಅವರವರು ಆ ಕಂಪ್ನಿಯವರು ಪೆಪ್ಸಿ ಒಂದು ಫಿಕ್ಸ್ ಮಾಡ್ತಾನೆ, ನೀರವ್ನು ಫಿಕ್ಸ್ ಮಾಡ್ತಾನೆ, ಕೋಕೋ ಅಂತ ಫಿಕ್ಸ್ ಮಾಡ್ತಾರೆ. ಆಚೆ ಹೋದ ನೀವು ಅಂಗಡಿನಲ್ಲಿ ಚಾಕ್ಲೇಟ್ ತೊಗೊಂಡ್ರೆ ಆ ಚಾಕ್ಲೇಟ್ಗೆ ರೇಟ್ 50 ಪೈಸೆನೋ 1 ರೂಪಾಯಿ ಇದ್ದೇ ಇರುತ್ತೆ. ಯಾಕೆ ರೈತರು ಬೆಳೆದಿದ್ದು ಬೆಳೆಗೆ ಆ ರೈತ ಯಾಕೆ ರೇಟ್ ಫಿಕ್ಸ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ? ಫಿಕ್ಸ್ ಮಾಡ್ಕೋಬೇಕು ರೈತರದ್ದು. ಈ ರೇಟು ಎಷ್ಟಾಗುತ್ತೆ ಖರ್ಚು ಅದ್ರ ಮೇಲೆ ಅದು ಫಿಕ್ಸ್ ಮಾಡ್ಕೋಬೇಕಂದ್ರೆ ಸರ್ಕಾರ ಮುಂದೆ ಹೆಜ್ಜೆ ಇಟ್ಟು ಅದಕ್ಕೊಂದು ಸಿಸ್ಟಮನ್ನು ಮಾಡಿ ಆ ಸಿಸ್ಟಮ್ ಪ್ರಕಾರವಾಗಿ ಮಾಡಬೇಕಾಗ್ತದೆ. ಅದರಿಂದ ಮುಂದಿನ ದಿನಗಳಲ್ಲಿ ಇದರಲ್ಲಿ ಆಗಬೇಕು ಅಂತ ಹೇಳ್ತಾ, ಆಮೇಲೆ DCC ಬ್ಯಾಂಕ್ ವಿಚಾರ ಬಂತು. DCC ಬ್ಯಾಂಕು ಇವಾಗ ರಗನ್ ಅವರು ಡೈರೆಕ್ಟರ್ ಇದ್ದಾರೆ, ನಾನು DCC ಬ್ಯಾಂಕಲ್ಲಿ ಡೈರೆಕ್ಟರ್ ಇದ್ದೀನಿ. ಇವಾಗ ಅಧ್ಯಕ್ಷರಾಗಬೇಕು. ಅದಕ್ಕೆ ಕೋರ್ಟಲ್ಲಿ ವಿಚಾರ ಇರೋದ್ರಿಂದ ಯಾರು ಇನ್ನು ಅಧ್ಯಕ್ಷ ಆಗೋಕ್ಕೆ ಆಗ್ತಾ ಇಲ್ಲ. ಬೇರೆ ಯಾರ್ದೋ ಇಬ್ಬರು ಡೈರೆಕ್ಟ್ರು ಚಿಕ್ಕಬಳ್ಳಾಪುರ ಜಿಲ್ಲೆಯವ್ರದ್ದು ಒಂದಿಬ್ಬರು ಡೈರೆಕ್ಟರ್ದು ಕೋರ್ಟಲ್ಲಿದೆ. ಅದರಿಂದ ಅದು ಅಧ್ಯಕ್ಷ ಆಗೋಕ್ಕೆ ಆಗ್ತಾ ಇಲ್ಲ. ಅದನ್ನು ಈಗ ನಾವು DC ಅವ್ರ ಹತ್ರ ಮಾತಾಡಿ ಅದನ್ನು ಚುನಾವಣೆ ಮಾಡಿ ಅಧ್ಯಕ್ಷರು ಕುಂಡ್ರಿಸಿ ಆ DCC ಬ್ಯಾಂಕನ್ನು ಏನಾದರೂ ಒಂದು ಕಾಪಾಡ್ಕೊಳ್ಳಿ. ಯಾಕಂದರೆ ಮೈಕ್ರೋ ಫೈನಾನ್ಸರ್ ಮೊನ್ನೆ ನಮ್ಮ ಮನೆ ಹತ್ರ ನಮ್ಮ ಟೌನ್ ಅವರು ಒಬ್ಬರು ಬಂದಿದ್ದರು. ಎಲ್ಲೋ ಫೈನಾನ್ಸಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ, 20 ಲಕ್ಷ ತೊಗೊಂಡ್ಬಿಟ್ಟಿದ್ದಾರೆ, ಕಟ್ಕೊಂಡು ಬಂದಿದ್ದಾರೆ. 20 ಲಕ್ಷಕ್ಕೆ ಇನ್ನೊಂದು 20 ಲಕ್ಷ ಎಕ್ಸ್ಟ್ರಾ ಇದೆಯಂತೆ, 40 ಲಕ್ಷ ಇದೆಯಂತೆ. ಇವಾಗ ನೋಟಿಸ್ ಕೊಟ್ಟವ್ರಂತೆ, ದುಡ್ಡು ಕೊಟ್ಟಿಲ್ಲ, ಇಲ್ಲಾಂದರೆ ಮನೆ ಜಪ್ತಿ ಮಾಡ್ತೀವಿ ಅಂತ ದುಡ್ಡು ಕೊಟ್ಟಿದೆ. ಏನು ಮಾಡೋದು ಅವ್ರು ಬಡವರು? ಸೂಸೈಡ್ ಮಾಡ್ಕೊಂಡು ಸಾಯ್ಬೇಕಷ್ಟೇ. ಇವತ್ತು ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು, ಪ್ರೈವೇಟ್ ಫೈನಾನ್ಸ್ ಕಂಪ್ನಿಗಳು ತುಂಬ ಅನ್ಯಾಯ ಮಾಡ್ತಾ ಇದೆ. ಅದನ್ನೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ನಮ್ಮ ರೈತರು ನೋಡ್ಕೋಬೇಕಾಗ್ತದೆ. DCC ಬ್ಯಾಂಕ್ ಯಾವತ್ತೂ ಸ್ವಲ್ಪ ತೊಂದರೆ ಆಯಿತು, ಆವತ್ತಿಂದ ಬೇರೆ ಫೈನಾನ್ಸ್ಗಳಿಗೆ ತುಂಬ ಹೋದಂಗೆ ಆಯಿತು ಜನಗಳು. ಅದೊಂದಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಸೊಸೈಟಿನಲ್ಲಿ ನಾವು ಬ್ಯಾಂಕ್ ಇದೆ, ಸೊಸೈಟಿನಲ್ಲಿ ಬ್ಯಾಂಕ್ ಮಾಡ್ಕೊಂಡಿದ್ದೀವಿ. ಈ ಬ್ಯಾಂಕಲ್ಲೂ ನೀವು ರೈತರೆಲ್ಲ ದುಡ್ಡು ಡಿಪಾಸಿಟ್ ಮಾಡಿ ದುಡ್ಡು ಹಾಕ್ಕೊಳ್ಳಿ. ಇಲ್ಲಿ ಲೋನು ಕೊಡುವಂಥ ಪ್ರಾವಿಜನ್ ಮಾಡ್ಕೊಂಡಿದ್ದೀವಿ. ಇವಾಗ ಹೋದ ಸಭೆಯಲ್ಲಿ ಲೋನ್ ಕೊಡುವಂಥ ಪ್ರಾವಿಜನ್ ಮಾಡ್ಕೊಂಡಿದ್ದೀವಿ. ಕಮ್ಮಿ ಲೋನು, ಜಾಸ್ತಿ ಕೊಡೋಕ್ಕಾಗೋದಿಲ್ಲ, ಕಮ್ಮಿಯಾಗಿ ಲೋನ್ ಕೊಡುವಂಥದ್ದನ್ನು ಪ್ರಾವಿಜನ್ ಮಾಡ್ಕೊಂಡಿದ್ದೀವಿ. 50,000, 1 ಲಕ್ಷ, 2 ಲಕ್ಷವರೆಗೂ ಕೊಡಬೇಕು ಅಂತ ಮಾಡ್ಕೊಂಡಿದ್ದೀವಿ ಲೋನು. ನಮ್ಮ ಬ್ಯಾಂಕಲ್ಲಿನೂ ಅಕೌಂಟ್ ತೊಗೊಳ್ಳಿ. ರೈತರ ಅಕೌಂಟ್ ತೆಗೆದ್ರೆ ದುಡ್ಡು ನೀವು ಅದರಲ್ಲಿ ಇಟ್ಕೊಂಡ್ರೆ ಅದೇ ದುಡ್ಡನ್ನು ನೀವು ಗೊಬ್ಬರ ತೊಗೊಂಡಾಗ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ, ಗೊಬ್ಬರ ಕೊಟ್ಟು ಕಳಿಸ್ತೀವಿ. ಇಲ್ಲ ನೀವು ಬರೋದೇ ಬೇಡ, ಇನ್ನು ನನ್ನ ಅಕೌಂಟಲ್ಲಿ ದುಡ್ಡಿದೆ, ನೀವು ಫೋನ್ ಮುಖಾಂತರ ಹೇಳಿದರೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ, ಆಟೋದಲ್ಲಿ ಹಾಕಿ ನಿಮ್ಮ ಊರಿಗೆ ಗೊಬ್ಬರನ ಕಳ್ಸಿಕೊಟ್ಬಿಡ್ತೀವಿ, ಬಿಲ್ ಸಮೇತ ಊರಿಗೆ ಬಂದುಬಿಡ್ತದೆ. ಈ ಫೆಸಿಲಿಟೀಸ್ ಎಲ್ಲ ಮಾಡಿದ್ದೀವಿ. ಇದಕ್ಕಿಂತ ಬೇರೆ ಮಾಡೋಕ್ಕಾಗೋದಿಲ್ಲ. ಮುಂದಿನ ದಿನದಲ್ಲಿ ಇನ್ನೂ ಮಾಡಬೇಕು. ಕಟ್ಟಡ ಕಟ್ಟೋದಿದೆ, ಅಲ್ಲಿ ಕಟ್ಟಡ ಕಟ್ಟೋಕ್ಕೆ ಇನ್ನು 15 ದಿವಸ, 1 ತಿಂಗಳು ಒಳಗಡೆ ಅದನ್ನು ಪೂಜೆ ಮಾಡಿ ಕಟ್ಟಡ ಕಟ್ತೀವಿ, ಸ್ಟಾರ್ಟ್ ಮಾಡ್ತೀವಿ. ಅದಾದಮೇಲೆ ಇದನ್ನು ಡೊಮಾಲೇಷನ್ ಮಾಡಿ ಇಲ್ಲಿ ಒಳ್ಳೆ ಕಟ್ಟಡವನ್ನು ಕಟ್ಟಿ ರೈತರಿಗೆ ಒಳ್ಳೆ ಫೆಸಿಲಿಟೀಸ್ ಕೊಡಬೇಕು ಅಂತ ನಮ್ಮ ಉದ್ದೇಶ ಇದೆ. ಖಂಡಿತವಾಗ್ಲೂ ಆ ಉದ್ದೇಶಗಳೆಲ್ಲ ಪೂರೈಸ್ತೀವಿ ಅಂತ ಹೇಳ್ತಾ, ಇವತ್ತು ಸಹಕಾರ ಸಪ್ತಾಹ ಏನು ಇವತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಹೇಳಿದರು, ಇದನ್ನೆಲ್ಲ ತಾಲೂಕು ವೈಸ್ ಮಾಡಬೇಕು. ಇವತ್ತು ಲಾಸ್ಟ್ ದಿವಸ ಇದೆ, ನಾವೆಲ್ಲವನ್ನು ಮಾಡಿದ್ದೀವಿ. ಇವತ್ತು ಇದರಿಂದ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ನಮ್ಮ ಮಿಲ್ಕ್ ಯೂನಿಯನ್ ಆಗ್ಬೋದು, ಆಮೇಲೆ ವಿಲೇಜ್ಗಳಲ್ಲಿರ್ತಕ್ಕಂಥ VSNN ಸೊಸೈಟೀಸ್ ಆಗ್ಬೋದು, ಆಮೇಲೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, TAPMS, APMC, PLD ಬ್ಯಾಂಕು, ಯೂನಿಯನು, ಸಹಕಾರಿ ಬ್ಯಾಂಕು ಅಂದರೆ DCC ಬ್ಯಾಂಕು, ಈ ಥರ ಎಲ್ಲವನ್ನೂ ರೈತರು ಒಳ್ಳೆಯದಾಗಿ ಉಪಯೋಗಿಸ್ಕೊಳ್ಳಿ. ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತಾ, ಇವತ್ತು ನನ್ನನ್ನು 5 ವರ್ಷ ನಾನು ಅಧ್ಯಕ್ಷನಾಗಿದ್ದು ಇಲ್ಲಿ, ತಿರ್ಗಾ ಕಂಟಿನ್ಯೂ ಅಧ್ಯಕ್ಷರಾಗಿ ಎಲ್ಲರೂ ನನ್ನನ್ನು ಮಾಡಿ ಖಂಡಿತವಾಗ್ಲೂ ಸೇವೆ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ರೈತನ ಕಾಪಾಡಿಕೊಳ್ಳುವಂಥ ಕೆಲಸ ಮಾಡೇ ಮಾಡ್ತೀವಿ ಅಂತ ತಮ್ಮೆಲ್ಲರಿಗೂ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಸಹಕಾರ ಸಪ್ತಾಹ.